ಅತ್ತಿ ಅತ್ತಿ ಜೊತೆ ಅಂತ ಹೇಳಿದ್ರು. ಅಕ್ಕ ಮಾತಾಡ್ದಕ್ಕ ಖುಷಿಯಾಗಿರಕ್ಕ ಮಾತು ನೀನು ಮಾತಾಡಿಲ್ಲಕ್ಕ ಮಾತಾಡ. ಸುದೀಪ್ ಅಣ್ಣನೇ ಒಪ್ಕೊಂಡಾಯ್ತು, ಇನ್ನವ್ರ ಮನೇಲಿ ಒಪ್ಕೊಳಲ್ವಾ? ನೀವು ಒಳ್ಳೆ ನೀವು ಹನುಮಂತು ನಾನು 3 ತಿಂಗಳು ಬಿಗ್ ಬಾಸ್ ಮನ್ಯಾಗಿದ್ದೆ ಅಣ್ಣ, ಸಿಟಿಯಾಗಿದ್ದಿದ್ದಿಲ್ಲ. ಆದ್ರೆ ಹಳ್ಳಿನ ಚಲೋ ಅಣ್ಣ, ಆದ್ರೆ ಸಿಟಿನೂ ಬಂದು ಅದೀನಿ. ಎರಡೂ ಒಂದು ಲೆಕ್ಕಕ್ಕೆ ಚಲೋ. ಆದ್ರೆ ಅದನ್ನು ಸುದೀಪ್ ಸರ್ ಡ್ರೆಸ್ ಕೊಟ್ಟಿದ್ದು ಮರಿಲಾದ ಕ್ಷಣ ಅಕ್ಕ. ಯಾಕಂದ್ರೆ ನಾನು ಅನ್ಕೊಂಡಿದ್ದಿಲ್ಲ ಸರ್ ಎಲ್ಲ ಡ್ರೆಸ್ ಕೊಡ್ತಾರಂತೇಳಿ. ಸರ್ ಕೊಡಿಸ್ತೀವಿ ಅಂದ ದಿನಾಗ ಭಾಳ ಖುಷಿಯಾಗಿನಕ್ಕ. ಅದು ಸುದೀಪ್ ಸರ್ ಕೊಡಿಸಿದ್ರು, ಹಾಕ್ಕೊಂಡೆ, ಖುಷಿ ಆಯ್ತು. ಇದು ಗ್ರ್ಯಾಂಡ್ ಹೊಸ ಅಂಗಿ ಬೇವ, ಇದು ಹೊಸದು ಹೊಲಿಸ್ಕೊಂಡು ನೋಡಿಲಿ, ಇನ್ನು ಇಸ್ತ್ರಿನೂ ಇದಾಗಿಲ್ಲ. ಸರ್ ಈಗ ನೀವು ಕಿಚ್ಚ ಸರ್ ಜೊತೆ ಕನ್ವರ್ಸೇಷನ್ ಇತ್ತಲ್ಲ ವೀಕೆಂಡ್ ವಿತ್ ಆ ಥರ, ಅದರಲ್ಲಿ ನೀವು ಹೇಳ್ತೀರಾ ಬೇರೆಯವರು ಟ್ರೋಫಿ ತಗೊಂಡು ಹೋಗೋದಕ್ಕೆ, ಟ್ರೋಫಿನ ತಲೆಯಲ್ಲಿ ಇಟ್ಕೊಂಡು ಹೋಗ್ಬೋದು, ನಾನು ನೀವು ಮಾತಾಡಿದ್ದನ್ನು ತಲೆಯಲ್ಲಿ ತಗೊಂಡು ಹೋಗ್ತೀನಿ ಅಂತ, ಎರಡೂ ತಗೊಂಡು ಹೋಗ್ತಿದ್ದೀರಲ್ಲ ಈಗ. ಅದಕ್ಕೆ ಕರ್ನಾಟಕದ ಜನತೆ ಆಶೀರ್ವಾದ, ಸುದೀಪ್ ಸರ್ ಆಶೀರ್ವಾದ, ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ಅಕ್ಕ. ಎರಡೂ ಒಯ್ಯಾಕತ್ತೀನಿ ಅಂದ್ರೆ ಎಲ್ಲ ನನಗೆ ಕರ್ನಾಟಕ ಜನತೆ ಕೊಟ್ಟಿರೋ ಭಿಕ್ಷೆ ಅಕ್ಕ. ಸುದೀಪ್ ಸರ್ ಹೇಳಿದ್ರು ಏನನ್ನು ತಗೊಂಡು ಹೋಗ್ತಾ ಇದ್ದೀರಾ? ಅದು ಸುದೀಪ್ ಸರ್ ಶನಿವಾರ ಹೇಳಿರೋ ಮಾತು, ಅವು ನಾವು ಎಲ್ಲಿ ಎಡುವುದಾಗ ಒಂದೊಂದು ಮಾತು ಹೇಳ್ಯಾರಲ್ರಿ, ಆ ಮಾತೆಲ್ಲ ತಲೆಯಾಗ ಅದವಕ್ಕ. ನಮ್ಮ ಮುಂದಿನ ಈ ಜೀವನದಾಗ ಏನಾರ ತಪ್ಪಿ ಎಡವಿ ಬಿದ್ದರು ಸುದೀಪ್ ಸರ್ ಹೇಳಿರೋ ಮಾತು ನೆನಪಿಸ್ಕೊಂಡ್ರೆ ನಾವು ಹೊಳ್ಳಿ ತಿದ್ಕೊಂತೀವಕ್ಕ ಅಂತೇಳಿ ಹೇಳ್ತೀನಿ.